ಮುಂದೆ ಅಧಿಕಾರದಲ್ಲಿ ಬಣ ರಾಜಕಾರಣ ನಮ್ಮ ಸ್ಥಳೀಯ ಸಚಿವರು ಕೂಡ ಪಕ್ಷದ ಇಳುವರಿ ಕೂಡ ಹೈಕಮಾಂಡ್ ಅದನ್ನ ಸರಿಪಡಿಸಲಿಕ್ಕೆ ತಯಾರಿಲ್ಲ ಸರ್. ಅಲ್ಲ ಸರ್, ನಮ್ಮ ಸಚಿವರು ಬಿಜೆಪಿ ಅವರು 18 ಬಾಗಿಲುಗಳಾಗ್ಯಾವಂತ್ರಿ ನಮ್ಮ ಶಿವರಾಜ್ ತಂಗಡಿಗಳು. ಅಂದ್ರೆ ಅಷ್ಟು ನಿಮ್ಮಲ್ಲಿ ಬಣ ರಾಜಕೀಯ ಶುರುವಾಗ್ಯದ ಏನಂತ ಸರ್ ಅಂತ 18 ಬಾಗಿಲುಗಳಾಗ್ಯಾವಂತ್ರಿ ನಿಮ್ಮ. ನೋಡ್ರಿ, ಡೆಮೋಕ್ರಸಿ ಅನ್ನೋದು ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಎಲ್ಲವೂ ಕೂಡ ತಮ್ಮ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಯಾರೂ ತೊಗೊಳಕ್ಕಾಗೋದಿಲ್ಲ. ಪಕ್ಷದಗರ ಇರಲಿ, ವೈಯಕ್ತಿಕವಾಗಿರಲಿ, ಎಲ್ಲರ ಇರಲಿ, ತಮ್ಮ ತಮ್ಮ ವಿಚಾರ ಹೇಳಿದುಕೊಳ್ಳೇನ 28 ಗುಂಪು ಅಂತ ಹೇಳ್ಕೊಂತ ಹೊಂಟ್ರ. ಯಾಕೆ ಕಾಂಗ್ರೆಸ್ನಿಗೆ ಏನೈತೆ? ಒಂದೇ ಬಾಗಿಲು ಐತಾನೆ, 118 ಬಾಗಿಲಾಗ್ಯಾವ. ಅದಕ್ಕೆ ನಾವು ಅನ್ನಂಗಿಲ್ಲ ಅದನ್ನ. ಈಗ ನಿಮ್ಮದು ಹಿಂಗೈತೆ ಹಂಗೈತೆ ಅಂತ, ನಿಮ್ಮ ಮನೆ ದೋಸೆ ಹಿಂಗೈತೆ ಅಂತ ಹೇಳೋದಿಲ್ಲ. ಎಲ್ಲಲ್ಲಿ ಇರೋದು ಹೌದು, ಎಲ್ಲರ ಮನೆ ದೋಸೆ ಹಣೆ ಬರ ಇರ್ತಾವು. ಬಟ್ ನಮ್ಮಲ್ಲಿ ಏನಂತಂದರೆ ಹೈಕಮಾಂಡ್ ಹೆಂಗೈತೆ ಅನ್ನೋದು ನಾನು ಹೆಚ್ಚಿಗೆ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಸಂದರ್ಭ ಬರ್ತಾ ಎಲ್ಲದನ್ನು ಸರಿ ಮಾಡಿ ಯಾರ್ಯಾರು ಎಷ್ಟು ಕೆಲಸ ಹಚ್ಬೇಕೋ ಹಚ್ಚುತ್ತಾರೆ. ಭಾಳ ಸ್ವಲ್ಪ ಸಮಯದೊಳಗೆ ಇಲ್ಲ ಡ್ಯಾಮೇಜ್ ಆಗೈತಿ ಇಲ್ಲ ಅಂತ ನಾನು ಅನ್ನಂಗಿಲ್ಲ, ನಾನು ಒಪ್ಕೊಳ್ತೀನಿ. ಸ್ವಲ್ಪ ಏನಂದ್ರೆ ನಮ್ಮ ಅಲ್ಲಿ ಡೆಲ್ಲಿ ಇಲೆಕ್ಷನ್ ಬಂತು, ಮತ್ತು ಇನ್ನೊಂದು ಬಂತು, ಮುನ್ನೊಂದು ಬಂತು. ಹಿಂಗೆ ಸ್ವಲ್ಪ ಈ ಕಡೆ ನಮ್ಮಲ್ಲಿ ಹಿರಿಯರು, ಕೇಂದ್ರದ ಹಿರಿಯರು ಈ ಕಡೆ ಲಕ್ಷ್ಯ ಕೊಡಲಾರ್ದಕ್ಕೆ ಸ್ವಲ್ಪ ಏನಂದರೆ ಟೈಮ್ ಹೋಗೈತೆ ನಮ್ದೀಗ. ಈಗ ಏನಂದ್ರೆ ಈಗ ಇರೋದು ಒಂದೇ, ಇದು ಕರ್ನಾಟಕದ ಒಂದೇ. ಈಗ ಕರ್ನಾಟಕದ ಏನು ಸರಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ? ಭಾರತೀಯ ಜನತಾ ಪಾರ್ಟಿ ಬಣ. ನಾನು ಯಾವತ್ತೂ ವ್ಯಕ್ತಿ ಆಧಾರ ಮಾಡಿಕೊಂಡು ನಾನೇನಂದ್ರೆ ಈ ಪಕ್ಷದೊಳಗೆ ಬೆಳೆದಿಲ್ಲ. ಪಕ್ಷದ ಸಿದ್ಧಾಂತ ತತ್ವದ ಮೇಲೆ ನಂಬಿಕೊಂಡು ಬಂದಿನ. ಯಾವತ್ತೂ ನೀವು ಹಿಂದೆ ನನ್ನ ಇತಿಹಾಸ ನೋಡ್ರಿ, ಪಕ್ಷ ಯಾವಾಗ ತುಂಡಾದಾಗೂ ಕೂಡ ಭಾಳ ಸ್ಪಷ್ಟವಾಗಿ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತು ಬೆಳೆಸ್ಯಾರ ನಮ್ಮ ಹಿರಿಯರು. ನಮ್ಮ ಧ್ವನಿ ಎತ್ತಿರ್ತೀವಿ, ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತಿರ್ತೀವಿ. ಅದನ್ನು ಹೊರಗೆ ಎತ್ತಾನ ನನ್ನನ್ನು ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತಿರ್ತೀವಿ. ಹೇಳಿವಿ ಅನಂತರ ಮಾಡ್ತೀವಿ ಅಂದ್ರೆ ಮಾಡ್ತಾರ. ಯಾವ್ದು ಸರಿ ಯಾವುದು ಸರಿ ಇಲ್ಲ. ಹಿರಿಯರು ಹೆಂಗ ಸರಿ ಮಾಡ್ಬೇಕು ಸರಿ ಮಾಡ್ತಾರ. ನೀವು 2 ವರ್ಷ ಚುನಾವಣೆ ಹೇಳ್ಬಿಡ್ತೀನಿ, ಒಂದು ಕೆದಗಿದಿ ಒಂದು ಹೇಳ್ತೀನಿ. ಇಲ್ಲ ಅದು ಯಾವ ಪೇಪರ್ ಗೊತ್ತಿಲ್ಲ ನನಗೆ. ಸುಮ್ಮನೆ ಅನಾವಶ್ಯಕ ಭಿನ್ನಾಭಿಪ್ರಾಯ ಐತಂತ ಬರೆದ್ರು. ನನಗೆ ಬೇಜಾರಾಯ್ತು. ಯಾಕಂದ್ರೆ ನಾನು ಆತ ಬಂದೊತ್ನಾಗ ಹುಡುಗನ ವಿಶ್ ಮಾಡೀನಿ. ಆತನ ಪಟ್ಟಾಭಿಷೇಕದಾಗ ಬಂದೊತ್ನಾಗ ಆತನ ಪದಗ್ರಹಣಕ್ಕೆ ಬಂದೊತ್ನಾಗ ಬಂದು ವಿಶ್ ಮಾಡೀನಿ. ಪ್ರತಿ ಮೀಟಿಂಗು ಬಂದೀನಿ, ಪ್ರತಿ ಕಾರ್ಯಕ್ರಮದಾಗ ಹೋದೀನಿ, ಎಲ್ಲದ್ರಿಗೂ ಹೋದೀನಿ. ಮತ್ತು ಆ ಹುಡುಗನು ನನ್ನ ಹತ್ರ ಬರ್ತಾನೆ. ದಿನ ಇಬ್ಬರು ಕೂಡಿ ನಮ್ಮ ತಾಲೂಕದ ಮಾಡೀವಿ, ಎಲ್ಲಲ್ಲಿ ಮಾಡೀವಿ. ಈ ಮೊನ್ನೆ ಹೊಸ ಏನಂದ್ರೆ ಇವ್ರದ್ದು ಹೀಗೆ ಆದಂಥ ಸಂದರ್ಭದೊಳಗೆ ನಾವೆಲ್ಲರೂ ಹೈಕಮಾಂಡಿಗೆ ಬಿಟ್ಟೋಗಿ ಭಾಳ ಸ್ಪಷ್ಟ ಸತ್ಯನೂ ಹೇಳ್ತೀನಿ. ಮಾತಿದ್ದನ್ನು ನಿಮ್ಗೆ ಇಲ್ಲಿ ಬಂದವ್ರನ್ನ ಬೇಕಾದ್ರೆ ಯಾರು ಬಂದರೂ ಅಬ್ಸರ್ವ್ ಹೋಗಿ ಕೇಳ್ರಿ, ಏನು ಹೇಳಿನಿ ಅನ್ನೋದು ಹೇಳ್ತಾರೆ. ನನಗೇನು ಹಿಂದಿಲ್ಲ ಮುಂದಿಲ್ಲ ಸುಳ್ಳು ಹೇಳಿ ನಾಟಕ ಆಡಿ ಅಥವಾ ಯಾರಿಗಾರ ಒಳ್ಳೆಯವನಾಗೋದಕ್ಕೆ ಎದುರೋದಿಲ್ಲ, ಕೆಟ್ಟ ಹೋಗನು ನಾನು ತಲೆ ಕೆಡಿಸಿ ಹೇಳೋದಿಲ್ಲ. ನನಗೆ ಇದ್ದದ್ದು 2 ಮಾತು ಮಾತಾಡ್ತೀನಿ. ನನಗೆ ಯಾರಾದ್ರೇನು ರೀ, ನಾನು ಒಬ್ಬ ಮಂತ್ರಿಯಾಗಿ ಬೇಕಾದಷ್ಟು ಸೀನಿಯರ್ ಆಗಿ ಅದೀನಿ. ನನಗೇನು ಯಾರಾದ್ರೇನು, ಯಾವ ಹುಡ್ರಾದ್ರೇನು, ಈ ಬಸವರಾಜ ಆದ್ರೇನು, ಈ ಬಸವರಾಜ ಆದ್ರೇನು, ಇನ್ನೊಬ್ರು ಆದ್ರೇನು, ನನಗೇನಾಗಬೇಕೈತೆ? ಕೇಳ ನನಗೆ ಶುಗರ್ ಇಲ್ಲ, ಥೈರಾಯ್ಡಿಗೆ ಶುಗರ್ ಐತೆ, BP ಇಲ್ಲ, ಮತ್ತಿನ್ನಂತ ಯಾವ ಜಾಯಿಂಟ್ ಪೇನು ಅವು ಇವು ಯಾವೂ ಇಲ್ಲ. ಈಗ ನಿನ್ನ ಮೀರ್ಸೋಟದಿ ನನಗೆ. ನಿನಗೆ ವಯಸ್ಸು ಏಟು? ನಿನಗೆ ಹೇಳಿ ನಾನು ನಿನ್ಗೆ ಕೇಳಕತ್ತೀನಿ. ನಿನಗೆ ಏಟು? 64. ಬಾ ಹತ್ತಾನ ಇಬ್ರು ಅಂಜಾನಂತ್ರಿ ಬೆಟ್ಟನ. ನೀನು ಹತ್ತಿಯೋ ನಾನು ಹತ್ತಿಯೋ ನೋಡೋಣ, ನೀನು ಹತ್ತಿಯೋ ನಾನು ಹತ್ತಿಯೋ ನೋಡೋಣ. ಅದ್ರ ಕೇಳ, ಅದ್ರ ಮ್ಯಾಗ ಜಡ್ಜ್ಮೆಂಟ್ ಮಾಡ. ನಾನು ಸ್ವೀಕಾರ ಮಾಡಿದ ಇಬ್ಬರಿಗೂ ಏನಾದ್ರು ಪ್ರಾರಂಭ ಮಾಡಬೇಕಾದ್ರೆ ಮೊದಲ ಅವತ್ತೇ ಎಲ್ಲದನ್ನು ಕೊಡ್ತಾರನು. ಮೊದಲು ಒಂದು ಅನುಮೋದನೆ ಕೊಡ್ತಾರಪ್ಪ, ಪ್ರಾರಂಭ ಮಾಡ್ತಾರ. ಆನಂತರ ಯಾರ್ಯಾರೋ ಒಂದಿಷ್ಟು ಮಂದಿನ ಏನಂದ್ರೆ ಬೇಸಿಕ್
ಚಾಲೂ ಮಾಡಕ್ಕೆ ಮಾಡ್ತಾರೆ. ಆ ನಂತರ ಮುಂದೆ ಬಂದವ್ರದ್ದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಕೊಡೋಕೆ ಇವತ್ತೇನಂದ್ರೆ ಅದು ಬಿಲ್ಡಿಂಗಿಗಾರ ದುಡ್ಡಿರಲಿ, ಹೆಚ್ಚಿನ ಸ್ಟಾಫ್ಗಾರ ಇರಲಿ, ಹೆಚ್ಚಿನ ಕೋರ್ಸ್ಗಾರ ಇರಲಿ, ಮೂಲಭೂತ ಸೌಕರ್ಯ ಕೊಡೋದು ಮುಂದಿನವ್ರ ಜವಾಬ್ದಾರಿ. ಹೌದಾ ಅಲ್ಲ? 65 ಜನ ಇದ್ದಾರೆ ಮಾಡಿಲ್ಲ, ಕೊಡ್ಲಿಲ್ಲ. ಅವರು ಬರೀ ಬಿಲ್ಡಿಂಗ್ ಕಟ್ಟಿಸಿಲ್ಲ. ಏನು ಯಾವ್ದಕ್ಕೆ? ಇಂಜಿನಿಯರಿಂಗ್ ಕಾಲೇಜಿಗೆ ಬಿಲ್ಡಿಂಗ್ ಕಟ್ಟಿಸಿದ್ರು ನಾನೆಲ್ಲ ಕಟ್ಸಿದ್ದು ರಾಯರೆಡ್ಡಿದ್ದು. ನಂತರ ಬಂದಿರೋರು ನಂತರ ಬಂದು ಕೇಳ, ನಾನು ನಂತರ ಬಂದವನು. ನಾನು ವರ್ಷದಲ್ಲಿ ಕೊಡಿಸಲಿಲ್ಲ. ಹೇಳ್ಬಿಡ್ತೀನಿ ನಾನು ಏನು ಮಾಡೀನಿ ಅನ್ನೋದು. ನಾನು ಅಲ್ಲಿ ಬಂದಾಗ ಕುಡಿಯೋಕೆ ನೀರು ಇದ್ದಿಲ್ಲ. ನಾನು ಅದಕ್ಕೆ 2 ಕೋಟಿ ಇಟ್ಟು ಸ್ಪೆಷಲ್ ಏನಂತಂದ್ರೆ ನಮ್ಮ ಬನ್ನಿಕೊಪ್ಪಲಿಂದ ತುಂಗಭದ್ರಾ ಡ್ಯಾಮಿನಿಂದ ಏನಲ್ಲಿ ನಮ್ಮ ಯಲಬುರ್ಗಾ ತಾಲೂಕಿಗೆ ಹೋಗ್ತಿತ್ತು, ಆ ನೀರು ತೊಗೊಂಬಂದು ಇಲ್ಲಿ ಮಕ್ಕಳು ನೀರಿಲ್ದ ಓದಾಡೋದು ನೋಡ್ಲಾರ್ದನ ಆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ನೀಟಾಗಿ ಮೂಲಭೂತ ಸೌಕರ್ಯಗಳ ಫರ್ನಿಚರ್ಸು ಅವತ್ತಿನ DC ಅವ್ರನ್ನ ಕೇಳ್ರಿ, ಹೇಳ್ತಾರೆ ಅವರು ಭವಿಷ್ಯ ಇಲ್ಲ. ನಾನು ಎಲ್ಲಿದೋ ಬಂದು ಕೂಡಿಸಿ ಅವ್ರಿಗೆ ಫರ್ನಿಚರ್ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಚಾಲೂ ಮಾಡಿ ಆ ಮಕ್ಕಳಿಗೆ ನೀರಿನ ಕೊರತೆ ನೀಗಿಸಿ ಅದಕ್ಕೇನು ಬೇಕು ಎಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದು ಈ ಹಾಲತ್. ನೋಡ್ರಿ, ಈಗ ಅವರು ಅದನ್ನು IIT ಮಾಡ್ತೀನಿ ಅಂತಾರೆ, ಇನ್ನೊಂದು ಮಾಡ್ತೀನಿ ಅಂತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಇದ್ದದ್ದು ನೀಟಾಗಿ ಆ ಮಕ್ಕಳಿಗೆ, ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲು ಮತ್ತು ನೀರು ಮತ್ತು ಅಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ರೆ ಮಾಡಿದ ಕೆಲಸ ಮೊದಲು ಪೂರ್ತಿ ಮಾಡಿ ಮುಂದೊಂದು ಏನಾರ ಮಾಡಿದ್ರೆ ಅಡ್ಡಿಲ್ಲ. ಈಗ ಇದನ್ನ ರಾಜ್ಯ ಮಟ್ಟದೊಳಗನೆ ಹೇಳ್ಯಾರ. ಈಗ ಅವರು ಏನು ಹೇಳ್ಯಾರ? ರಾಜ್ಯದೊಳಗನೆ ಹೇಳ್ಯಾರ. ಕ್ಯಾಬಿನೆಟ್ ಸಬ್ ಕಮಿಟಿ ಹೇಳತ್ತ. ಈ ಕ್ಯಾಬಿನೆಟ್ ಸಬ್ ಕಮಿಟಿ ವಿರುದ್ಧ ನಾವು ಮಾತಾಡ್ಬೇಕಾದ್ರೆ ಎಲ್ಲಿ ಮಾತಾಡಿದ್ರೆ ಕೇಳುತ್ತಾ? ಅವ್ರ ಕಿವಿಗೆ ಹೌಸ್ನೇ ಮಾತಾಡಿದ್ರೆ ಕೇಳುತ್ತಾ? ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲರೂ ಕೂಡ ಇವತ್ತು ನಮ್ಮ MLAಗಳು ಯಾರ್ಯಾರು ಹೋದ್ರೆ ನಮ್ಮ ಲೀಡರ್ಸು ಎಲ್ಲರಿಗೂ ನಾವು ಇದನ್ನ ಚರ್ಚೆ ಮಾಡ್ತೀವಿ. ನಮ್ಮ ಪಾರ್ಟಿ ಲೆವೆಲ್ ಒಳಗೆ ಚರ್ಚೆ ಮಾಡಿ ಹೌಸ್ನೊಳಗೆ ಇದನ್ನ ಹೋರಾಟ ಮಾಡ್ತದೆ. ಈಗ ಸಹಕಾರ ಅಲಪಾಚಾರದ ಸಲುವಾಗಿ ಅನ್ನೋದೊಂದು ಇದ್ದಿಲ್ಲ ಕೊಪ್ಪಳಕ್ಕೆ. ಭಾಳ ಜನರ ಬೇಡಿಕೆ ಇತ್ತು. ಅದೆಲ್ಲದಕ್ಕಿಂತನೂ ಭಾಳಷ್ಟು ಮಕ್ಕಳು ಏನಂತಂದರೆ ಧಾರವಾಡಕ್ಕೆ ಏನೋ ಅವಲಂಬಿತವಾಗಿದ್ದರು, ರಾಯಚೂರಿಗೆ ಹೋಗ್ಬೇಕಾಗಿತ್ತು, ಬಳ್ಳಾರಿಗೆ ಹೋಗ್ಬೇಕಾಗಿತ್ತು. ಆದರೆ ನಮ್ಮ ಎಲ್ಲ ಜಿಲ್ಲೆದೊಳಗೆ ವಿಶ್ವವಿದ್ಯಾಲಯ ಇದ್ದರೂ ನಮ್ಮ ಕೊಪ್ಪಳಕ್ಕೆ ವಿಶ್ವವಿದ್ಯಾಲಯ ಅನ್ನೋ ಕೊರಗು ಎಲ್ಲರಿಗೂ ಇತ್ತು. ನಾನು ಆವತ್ತು ಶಾಸಕನಾಗಿದ್ದೆ. ಸಮ್ಮಿಶ್ರ ಸರ್ಕಾರ ಹೋಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಂಥ ಸಂದರ್ಭದೊಳಗೆ ನನ್ನ ಯಲಬುರ್ಗಾ ತಾಲೂಕದಲ್ಲಿ ಬಾನಾಪುರದಲ್ಲಿ ಟಾಯ್ಸ್ ಕ್ಲಸ್ಟರ್ ಉದ್ಘಾಟನೆ ಬಂದಿದ್ದರು. ಅವತ್ತು ನಾನು ಅವರಿಗೆ ಮನವಿ ಮಾಡಿ ನೀವು ಘೋಷಣೆ ಮಾಡಬೇಕು ಅಂಥೇಳಿ ಅವ್ರಿಗೆ ಸ್ವಲ್ಪ ನಾನು ಹಠ ಮಾಡಿದೆ. ಕೊನೆಗೂ ಅವರು ಏನಂದರೆ ಯಡಿಯೂರಪ್ಪನವರು ಇಲ್ಲ ಕೊಪ್ಪಳ ಜಿಲ್ಲಾಕ್ಕೆ ಒಂದು ವಿಶ್ವವಿದ್ಯಾಲಯ ಮಂಜೂರು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಕೊಟ್ಟು ಹೋಗಿದ್ರು. ಆ ನಂತರ ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ ಅಶ್ವಥ್ ನಾರಾಯಣವರು ನಾನು ಅವ್ರಿಗೆ ಹೇಳಿದೆ, ಇಲ್ಲ ಯಾವುದೇ ಪರಿಸ್ಥಿತಿ ಒಳಗೆ ನನ್ನ ಕೊಪ್ಪಳ ಜಿಲ್ಲಾವನ್ನು ಈ ನಮ್ಮ ಸರ್ಕಾರದಲ್ಲಿ ನೀವು ಮಾಡಿಕೊಡ್ಬೇಕು ಅಂದಾಗ ಆಗ ಒಬ್ಬರಿಗೊಬ್ಬರು ಏನಂದರೆ ಸುಮಾರು 10 ಹೊಸ ವಿಶ್ವವಿದ್ಯಾಲಯಗಳ